ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 17ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ಯಾವುದೇ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಬೆಲೆಯನ್ನ, ಮೌಲ್ಯವನ್ನ ಕಂಡುಕೊಳ್ಳುವುದು, ಗುರುತಿಸುವುದು ಬಹಳ ಮುಖ್ಯ. ಬೆಲೆ ಕಟ್ಟಲಾಗದ ವಿಷಯಗಳು ನಮಗೆ ತಿಳಿಯುವುದು ಅವುಗಳನ್ನು ಕಳೆದುಕೊಂಡಾಗ. ಕೆಲವು ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಉಪಾಧ್ಯಾಯರ ಬೆಲೆ ಗೊತ್ತಿರುವುದಿಲ್ಲ. ಸರಿಯಾದ ವಿದ್ಯಾಭ್ಯಾಸವಿಲ್ಲದೆ, ಉದ್ಯೋಗವಿಲ್ಲದೆ ಅಲೆದಾಡುವಾಗ ಅವರಿಗೆ ಉಪಾಧ್ಯಾಯರ ವಿದ್ಯಾಭ್ಯಾಸದ ಬೆಲೆ ಅರ್ಥವಾಗುತ್ತದೆ. ಅದೇ ರೀತಿ ಕೆಲವು ಮಕ್ಕಳಿಗೆ ತಂದೆ ತಾಯಿಯರ ಬೆಲೆ ಗೊತ್ತಿರುವುದಿಲ್ಲ. ಇನ್ನು ಅನೇಕರಿಗೆ ಈ ಜಗತ್ತಿನ ಬೆಲೆ, ತಮ್ಮ ಜೀವದ ಬೆಲೆಯೇ ಗೊತ್ತಿರುವುದಿಲ್ಲ. ತಿಳಿದುಕೊಳ್ಳುವ ಪ್ರಯತ್ನವೂ ಕೂಡ ಅವರು ಮಾಡುವುದಿಲ್ಲ. ತೀರ ತಡವಾದ ಮೇಲೆ ದುಃಖಿಸುತ್ತಾರೆ, ಪಶ್ಚಾತ್ತಾಪ ಪಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಇಂದಿನ ಮೊದಲನೇ ವಾಚನವನ್ನ ನಾವು ನೋಡಿದಾಗ, ಸೊಲೊಮೋನ ಅರಸ ತನ್ನ ಜೀವನದಲ್ಲಿ ಯಾವುದಕ್ಕೆ ಮಹತ್ವವನ್ನ ಕೊಟ್ಟ ಎಂಬುದನ್ನ ನಾವು ಗಮನಿಸುತ್ತೇವೆ. ಸೊಲೊಮೋನ ಒಬ್ಬ ಅರಸನಾಗಿದ್ದ, ನ್ಯಾಯಸ್ಥಾಪಕನಾಗಿದ್ದ. ಆತನಿಗೆ ತನ್ನ ಸ್ಥಾನದ ಬೆಲೆ ಗೊತ್ತಿತ್ತು. ಹಾಗಾಗಿ ಆತನಿಗೆ ಯಾವ ವರ ಬೇಕು ಎಂದು ಕೇಳಿದಾಗ ಆತ ಆಸ್ತಿಯನ್ನಾಗಲಿ, ಹಣವನ್ನಾಗಲಿ, ಶತ್ರುಗಳ ವಿರುದ್ಧ ಜಯವನ್ನಾಗಲಿ, ದೀರ್ಘ ಆಯುಷನ್ನಾಗಲಿ ಕೇಳಲಿಲ್ಲ. ಬದಲಾಗಿ ವಿವೇಕವನ್ನ, ವಿಸ್ಡಮ್ ಕೇಳಿಕೊಳ್ಳುತ್ತಾನೆ ಸೊಲೊಮೋನ. ದೇವರು ಆತನ ಆಯ್ಕೆಯನ್ನ ಪ್ರಶಂಸಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮಗೆ ಸ್ವರ್ಗ ಸಾಮ್ರಾಜ್ಯವನ್ನ 3 ಸಾಮರ್ಥ್ಯಗಳ ಮೂಲಕ ತಿಳಿಸುತ್ತಾರೆ. ಉಳಿದ ನಿಧಿ ಮತ್ತು ಬೆಲೆ ಬಾಳುವ ಅಮೂಲ್ಯ ರತ್ನ ಹಾಗೂ ಮೀನಿನ ಬಲೆಗೆ ಸ್ವರ್ಗ ಸಾಮ್ರಾಜ್ಯವನ್ನ ಹೋಲಿಸುತ್ತಾ ನಮ್ಮ ಆಯ್ಕೆ ಯಾವುದಾಗಿರಬೇಕು ಎಂಬುದನ್ನ ತಿಳಿಸುತ್ತಾರೆ. ಹೀಗೆ ಈ 2 ಸಾಮರ್ಥ್ಯದಲ್ಲಿ, ಮೊದಲ 2 ಸಾಮರ್ಥ್ಯದಲ್ಲಿ ಯೇಸು ಸ್ವಾಮಿ ಆ ಉಳಿದ ನಿಧಿಯನ್ನ ಪಡೆದುಕೊಳ್ಳುವ ವ್ಯಕ್ತಿಯನ್ನ ಪ್ರಶಂಸಿಸುತ್ತಾರೆ ಮತ್ತು ಬೆಲೆ ಬಾಳುವ ಮುತ್ತು ರತ್ನವನ್ನ ಪಡೆಯಲು ತನ್ನಲ್ಲಿ ಇಂದ ಎಲ್ಲವನ್ನ ಮಾರುವ ವರ್ತಕನನ್ನ ಹೊಗಳುತ್ತಾರೆ. ಕಾರಣ ಅವರ ಆಯ್ಕೆ ಸರಿಯಾಗಿತ್ತು. ಬೇರೆ ಒಳ್ಳೆಯದನ್ನ ಆಯ್ಕೆ ಮಾಡುವ ವಿವೇಚನೆ ಇಂದು ನಮ್ಮಲ್ಲಿರಬೇಕು. ನಮ್ಮ ಆಯ್ಕೆ ಅಳಿದು ಹೋಗುವ, ನಶ್ವರವಾಗುವ ಪ್ರಾಪಂಚಿಕ ವಸ್ತುಗಳ ಕಡೆ ಇರಬಾರದು. ಶಾಶ್ವತವಾದ ಆನಂದವನ್ನ ನೀಡುವ ದೇವರ ಸನ್ನಿಧಾನದಲ್ಲಿ ಜೀವಿಸುವ ಭಾಗ್ಯ ನಮ್ಮದಾಗಬೇಕಾದರೆ ನಮ್ಮ ಆಯ್ಕೆ ಸ್ವರ್ಗ ಸಾಮ್ರಾಜ್ಯವಾಗಿರಬೇಕು ಎಂದು ಈ ಸಾಮರ್ಥ್ಯ ಮೂಲಕ ಕ್ರಿಸ್ತ ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ಈ ಸಾಮರ್ಥ್ಯ ಅರ್ಥವನ್ನ ಇಂದು ನಾವು ಧ್ಯಾನಿಸೋಣ. ಮೊದಲ ಸಾಮರ್ಥ್ಯ ಉಳಿದ ನಿಧಿ ಮತ್ತು ಬೆಲೆ ಬಾಳುವ ಮುತ್ತನ್ನ ಹುಡುಕಿಕೊಂಡು ಹೋಗುವ ಆ ವರ್ತಕನ 2 ಸಾಮರ್ಥ್ಯಗಳನ್ನ ಧ್ಯಾನಿಸೋಣ. ಈ 2 ಸಾಮರ್ಥ್ಯಗಳು ನಮಗೆ ವಿಚಿತ್ರವಾಗಿ ಕಂಡರೂ ಪ್ಯಾಲೆಸ್ಟೈನಿನ ಜನರಿಗೆ ಇದು ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು. ನಮ್ಮ ದೇಶದಲ್ಲಿ ಕಂಡುಬರುವಂತೆ ಪ್ರಾಚೀನ ಪ್ಯಾಲೆಸ್ಟೈನ್ನಲ್ಲೂ ಜನತೆ ತಮ್ಮ ಸಂಪತ್ತನ್ನ ಸುಲಭವಾಗಿ ಇಡಬಹುದಾಗಿದ್ದ ಸ್ಥಳವೆಂದರೆ ಭೂಮಿಯನ್ನ ಅಗೆದು ಅಲ್ಲಿ ಅವರು ಇಡ್ತಾ ಇದ್ರು. ಹೇಗಿರುವಂತೆ ಬ್ಯಾಂಕ್ ವ್ಯವಸ್ಥೆ ಆಗಲಿ, ಲಾಕರ್ ವ್ಯವಸ್ಥೆ ಆಗಲಿ ಅವರಿಗೆ ಇರಲಿಲ್ಲ. ಹಾಗಾಗಿ ಸುರಕ್ಷಿತವಾಗಿರಬೇಕಾದರೆ ಭೂಮಿಯಲ್ಲಿ ಇಡ್ತಾ ಇದ್ರು. ಕಾರಣ ಆಗಿನ ಕಾಲದಲ್ಲಿ ಪ್ಯಾಲೆಸ್ಟೈನ್ ಒಂದು ಯುದ್ಧದ ಬೀಡಾಗಿತ್ತು. ಯಾವ ಕ್ಷಣದಲ್ಲಾದರೂ ಯುದ್ಧ ಅಲ್ಲಿ ನಡೆಯಬಹುದಾಗಿತ್ತು. ಶತ್ರುಗಳ ಆಕ್ರಮಣ ಜಾಸ್ತಿ ಆಗಿತ್ತು. ಕಳ್ಳಕಾಕರ ಭಯ ಕೂಡ ಇತ್ತು. ಹಾಗಾಗಿ ಜನರು ತಮ್ಮ ಆಸ್ತಿಯನ್ನ, ಬೆಲೆ ಬಾಳುವ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೊಳ್ಬೇಕಾದ್ರೆ ಭೂಮಿಯನ್ನ ಅಗೆದು ಇಡ್ತಾ ಇದ್ರು. ನಾವು ಮಧ್ಯಾಹ್ನ ಶುಭ ಸಂದೇಶ ಅಧ್ಯಾಯ 25ರಲ್ಲೂ ನೋಡುತ್ತೇವೆ ಹೇಗೆ ಆ ಸೇವಕ
ಯಜಮಾನ ನೀಡಿದ ನಾಣ್ಯವನ್ನ ಭೂಮಿಯಲ್ಲಿ ಅಗೆದು ಇಡುತ್ತಾನೆ ಎಂದು. ಹಾಗಾಗಿ ಈ ಕೆಲಸ ಮಾಡುವವನು ಯಾವಾಗ ಆ ನಿಧಿಯನ್ನ ಗಮನಿಸುತ್ತಾನೋ ಆತ ಅಲ್ಲೇ ಬಚ್ಚಿಡುತ್ತಾನೆ ಮತ್ತು ತನ್ನಲ್ಲಿ ಇದ್ದ ಎಲ್ಲವನ್ನ ಮಾರಿ ಆ ನಿಧಿಯನ್ನ ಪಡೆದುಕೊಳ್ಳುತ್ತಾನೆ. ನಮಗೆ ಒಂದು ಪ್ರಶ್ನೆ ಬರಬಹುದು, ಏತಕ್ಕೆ ಆತ ನಿಧಿಯನ್ನ ಮುಚ್ಚಿಟ್ಟ, ತನ್ನಲ್ಲಿ ಇದ್ದ ಎಲ್ಲವನ್ನ ಮಾರಿದ ಎಂಬ ಪ್ರಶ್ನೆ ಬರಬಹುದು. ಬೇರೆ ಕಾರಣ, ಯಹೂದ್ಯರ ಪ್ರಕಾರ ನಿಧಿ ಯಜಮಾನನ ಸ್ವತ್ತಾಗಿತ್ತು. ನಿಧಿಯನ್ನ ಶತ್ರುಗಳಿಂದ ಕಾಪಾಡಬೇಕಿತ್ತು ಮತ್ತು ನಿಧಿಯ ವಿಚಾರ ರಹಸ್ಯವಾಗಿ ಇಡಬೇಕಾಗಿತ್ತು. ಹಾಗಾಗಿ ತಾನು ಯಜಮಾನ ಅಲ್ಲ, ಆತ ಕೆಲಸಗಾರ. ಹಾಗಾಗಿ ತನ್ನಲ್ಲಿದ್ದ ಎಲ್ಲವನ್ನ ಮಾರಿ ಆ ಭೂಮಿಯನ್ನ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಒಮ್ಮೆ ಭೂಮಿಯ ಒಡೆತನ ಅವನದಾದಲ್ಲಿ ನಿಧಿಯು ಕೂಡ ಅವನದಾಗುತ್ತಿತ್ತು. ಹಾಗಾಗಿ ಆತ ತನ್ನಲ್ಲಿ ಇದ್ದ ಎಲ್ಲವನ್ನ ಮಾರಲು ಸಿದ್ಧನಾಗುತ್ತಾನೆ. ಅದೇ ರೀತಿ ಇಂದಿನ ಎರಡನೆಯ ಸಾಮತಿ, ಬೆಲೆ ಬಾಳುವ ಮುತ್ತು ರತ್ನಗಳ ಸಾಮತಿ. ಪುರಾತನ ಕಾಲದಲ್ಲಿ ಮುತ್ತು ರತ್ನಗಳಿಗೆ ಬಹಳ ಮೋಹವಿತ್ತು ಜನರಲ್ಲಿ. ಒಂದು ಬೆಲೆ ಬಾಳುವ ಅಮೂಲ್ಯವಾದ ಮುತ್ತನ್ನ ತನ್ನದಾಗಿಸಿಕೊಳ್ಳಲು ಜನ ಹಂಬಲಿಸುತ್ತಿದ್ದರು. ಅದರ ಬೆಲೆ ಮತ್ತು ಉಪಯೋಗದ ದೃಷ್ಟಿಯಿಂದ ಮಾತ್ರವಲ್ಲ, ಅದರ ಸೌಂದರ್ಯದ ದೃಷ್ಟಿಯಿಂದಲೂ ಕೂಡ. ಇಂತಹ ಒಂದು ಮುತ್ತನ್ನ ಕಂಡುಕೊಳ್ಳುವುದನ್ನು ಯೇಸುಸ್ವಾಮಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಲಿಸುತ್ತಾರೆ. ಈ ಭುವಿಯ ಜನತೆಗೆ ಸ್ವರ್ಗ ಸಾಮ್ರಾಜ್ಯವೇ ಅತ್ಯಂತ ಶ್ರೇಷ್ಠ ಸಂಪತ್ತು ಮುತ್ತಾಗಿರಬೇಕು ಎಂದು ಕ್ರಿಸ್ತ ಈ ಸಾಮರ್ಥ್ಯ ಮೂಲಕ ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ಈ ಸಾಮರ್ಥ್ಯದಲ್ಲಿ ನಾವು ಗಮನಿಸಬೇಕಾದದ್ದು ಹೇಗೆ ಆ ಕೂಲಿಯವ ಮತ್ತು ವರ್ತಕ ತನ್ನಲ್ಲಿ ಇದ್ದ ಎಲ್ಲವನ್ನ ಮಾರಿ ಆ ನಿಧಿಯನ್ನ, ಅಮೂಲ್ಯವಾದ ಮುತ್ತನ್ನ ತನ್ನದಾಗಿಸಿಕೊಳ್ಳುತ್ತಾರೋ, ಅದೇ ರೀತಿ ನಾವು ಕೂಡ ನನ್ನದು ಎಂಬ ಸ್ವಾರ್ಥವನ್ನ ಬಿಟ್ಟಾಗ ಮಾತ್ರ ಸ್ವರ್ಗ ಸಾಮ್ರಾಜ್ಯವನ್ನ ಪಡೆಯಲು ಸಾಧ್ಯ. ತನ್ನಲ್ಲಿ ಇರುವುದೆಲ್ಲವನ್ನ ಅವರು ಮಾರುತ್ತಾರೆ. ಇದು ಸಂಪೂರ್ಣ ತ್ಯಾಗವನ್ನ ಸೂಚಿಸುತ್ತದೆ. ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಾಪಂಚಿಕತೆಯನ್ನ, ಪ್ರಾಪಂಚಿಕ ವ್ಯಾಮೋಹವನ್ನ, ನಶ್ವರವಾದದನ್ನ ತ್ಯಾಗ ಮಾಡದೆ ಹೋದ ಪಕ್ಷದಲ್ಲಿ ಖಂಡಿತವಾಗಿಯೂ ಸ್ವರ್ಗ ಸಾಮ್ರಾಜ್ಯವನ್ನ ಪ್ರವೇಶಿಸಲು ಸಾಧ್ಯವಿಲ್ಲ. ಹಾಗಾಗಿ ಈ ಸಾಮರ್ಥ್ಯ ನಮ್ಮ ಮುಂದೆ ಇರುವ ಪ್ರಶ್ನೆಗಳು ಇವು. ಈ ಮಿತಿ ಏನೆಂದು ನಮಗೆ ಗೊತ್ತೇ? ಅದನ್ನು ಪಡೆಯಲು ನಾವು ಏನು ಮಾಡಿದ್ದೇವೆ? ಸ್ವರ್ಗ ಸಾಮ್ರಾಜ್ಯವನ್ನ ಪಡೆಯಲು ಇಂದು ನಾವು ಏನನ್ನ ಕಳೆದುಕೊಳ್ಳಲು ಸಿದ್ಧರಿದ್ದೇವೆ? ಆ ವ್ಯಕ್ತಿಗೆ ಆದ ಸಂತೋಷ ಏನು? ಬಹುಶಃ ಈ ಪ್ರಶ್ನೆಗಳಿಗೆ ಉತ್ತರ ಪಡೆಯಬೇಕಾದರೆ, ಆ ಸಂತೋಷವನ್ನ ಕಂಡುಕೊಳ್ಳಬೇಕಾದರೆ, ಆ ನಿಧಿಯನ್ನು ಪಡೆದುಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ಅದಕ್ಕಾಗಿ ಬೇರೆ ರೀತಿಯ ತ್ಯಾಗಗಳನ್ನ ಮಾಡಲು ನಾವು ಸಿದ್ಧರಿರಬೇಕು ಎಂದು ಈ ಸಾಮರ್ಥ್ಯ ನಮಗೆ ತಿಳಿಸುತ್ತೇವೆ. ಮತ್ತು ಪ್ರಿಯ, ಮೂರನೆಯ ಸಾಮರ್ಥ್ಯ, ಸ್ವರ್ಗ ಸಾಮ್ರಾಜ್ಯವನ್ನ ಮೀನಿನ ಬಲೆಗೆ ಹೋಲಿಸಲಾಗಿದೆ. ಯೇಸುಸ್ವಾಮಿ ಜನರಿಗೆ ಅರ್ಥವಾಗುವ ರೀತಿ ಸರಳ ಭಾಷೆಯಲ್ಲಿ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಬೋಧಿಸ್ತಾ ಇದ್ರು. ತನ್ನ ಶಿಷ್ಯರಲ್ಲಿ ಬಹುಮಂದಿ ಮೀನುಗಾರರಿದ್ದರಿಂದ ಅವರಿಗೆ ಅರ್ಥವಾಗುವ ರೀತಿ ದೇವರ ಸಾಮ್ರಾಜ್ಯವನ್ನ ಮೀನಿನ ಬಲೆಗೆ ಹೋಲಿಸುತ್ತಾರೆ. ಮೀನು ಹಿಡಿಯಲು ಬಲೆ ಬೀಸಿದಾಗ ಅದರಲ್ಲಿ ಎಲ್ಲ ಜಾತಿಯ ಮೀನುಗಳು ಸಿಕ್ಕಿ ಹಾಕಿಕೊಳ್ಳುತ್ತವೆ. ಅದೇ ರೀತಿ ದೇವರ ಸಾಮ್ರಾಜ್ಯ ಕೇವಲ ಒಂದು ವರ್ಗದವರೆಗೆ ಸೀಮಿತವಲ್ಲ, ಅದು ಎಲ್ಲರ ಸ್ವತ್ತು. ಆದರೆ ಆ ಸಾಮ್ರಾಜ್ಯವನ್ನ ಸೇರಬೇಕಾದರೆ ಒಳ್ಳೆಯವರಾಗಿ ಜೀವಿಸಿ ಯೇಸುವಿನ ತತ್ವಗಳನ್ನು ಪಾಲಿಸಿದಾಗ ಮಾತ್ರ. ಹೇಗೆ ಮೀನುಗಾರರು ಬಳಸಲು ಯೋಗ್ಯವಾದ ಮೀನುಗಳನ್ನು ಮಾತ್ರ ಆಯ್ದುಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡುತ್ತಾರೋ, ಹಾಗೆಯೇ ದೇವರು ಅಂತಿಮ ತೀರ್ಪಿನ ದಿನ ಉತ್ತಮರನ್ನ ಸ್ವರ್ಗಕ್ಕೂ ಅನೀತಿವಂತರನ್ನ ಪಾಪಿಗಳನ್ನ ನರಕಕ್ಕೂ ದಬ್ಬುತ್ತಾರೆ ಎಂದು ಈ ಸಾಮರ್ಥ್ಯ ನಮಗೆ ತಿಳಿಸುತ್ತೇವೆ. ಹಾಗಾಗಿ ಪ್ರಿಯರೇ, ಇಂದು
ನಮ್ಮ ಆಯ್ಕೆ ಸ್ವರ್ಗ ಸಾಮ್ರಾಜ್ಯವಾಗಿರಬೇಕು. ಆ ಸ್ವರ್ಗ ಸಾಮ್ರಾಜ್ಯ ನಮ್ಮದಾಗಬೇಕಾದರೆ ನನ್ನದು ಎಂಬ ಸ್ವಾರ್ಥ ನಮ್ಮಿಂದ ದೂರವಾಗಬೇಕು. ಪ್ರಾಪಂಚಿಕತೆಯ ವ್ಯಾಮೋಹ ದೂರವಾಗಬೇಕು. ಆಗ ಮಾತ್ರ ಸ್ವರ್ಗ ಸಾಮ್ರಾಜ್ಯ ನಮ್ಮದಾಗಲು ಸಾಧ್ಯ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.